ಹಲೋ ಹಾಯ್ ಅಸ್ಸಲಾಂ ವಾಲೇಕುಂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ಇವತ್ತು ನಾನು ಒಂದ್ ಕಡೆ ಹೊರಟಿದ್ದೀನಿ. ಬೆಳಗ್ಗೆ 8 ಗಂಟೆಗೆನೆ ವಾಟ್ಸಾಪ್ ಅಲ್ಲಿ ಮೆಸೇಜ್ ಬಂತು, ವಾಯ್ಸ್ ಮೆಸೇಜ್. ಹಾಗಾಗಿ ಹೋಗ್ತಾ ಇದ್ದೀನಿ ಒಂದ್ ಕಡೆ. ನಾನು ಇದು ವಾಟ್ಸಪ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಈ ತಿಂಗಳಲ್ಲಿ ಬರುತ್ತೆ ಅಂತ ಗೊತ್ತಿತ್ತು ನನಗೆ, ಬಟ್ ಯಾವಾಗ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಈ ತಿಂಗಳು ಅದ್ ಬರುತ್ತಲ್ಲಪ್ಪ ಅಂತ ತುಂಬಾ ಬೇಜಾರಲ್ಲಿದ್ದೆ. ಸೊ ಇವತ್ತೇ ಬಂತು. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಆ ಜಾಗಕ್ಕೆ. ನಿಮ್ಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಾನು ಇವತ್ತು ಬೆಳಗಿಂದ ತುಂಬಾನೇ ಬೇಜಾರಾಗ್ತಾ ಇದೆ. ತುಂಬಾ ಇವತ್ತು ಅಳು ಕೂಡ ಬರ್ತಾ ಇದೆ ನನ್ಗೆ. ಆ ತರ ಹತ್ತಿದೀನಿ, ಬೇಜಾರಾಗ್ತಾ ಇದೆ. ಹೋಗ್ತಾ ಇದೀನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು. ನಿಮ್ಗೆ ಗೊತ್ತೇ ಇದೆ ಸ್ವಲ್ಪ ಮಟ್ಟಿಗೆ ನಾನು ಯಾವ ರೋಡ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಯಾಕೆಂತ ನಮ್ಮ ವಿಡಿಯೋಸ್ ನೋಡೋರ್ಗೆಲ್ಲ ಈ ರೋಡು ಎಷ್ಟೋ ಜನಕ್ಕೆ ಗೊತ್ತಿದೆ. ಇದು ನಮ್ಮ ಮನೆ ರೋಡು. ಹೋಗ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ತುಂಬಾ ದೂರದಲ್ಲಿ ಸರ್ಕಲ್ ಇದೆ. ಫ್ಯಾಕ್ಟ್ರಿಗಳು ಬಿಟ್ಟಿದ್ದಾರೆ. ಮನೆ ಹತ್ರ ಇರುವಂತ ಫ್ಯಾಕ್ಟ್ರಿಗಳಿಗೆ ಊಟಕ್ಕೆ ಬಿಟ್ಟಿದ್ದಾರೆ. ಊಟಕ್ಕೆ ಬರ್ತಾ ಇದ್ದಾರೆ ಫ್ಯಾಕ್ಟ್ರಿಲಿ ಇರೋ ಅಂತವ್ರೆಲ್ಲ. ಸರ್ಕಲ್ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇರೋದು ಸರ್ಕಲ್. ಅದು ಸರ್ಕಲ್ ಮುಖಾಂತರ ನಾನು ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿಗೆ ಹೋಗ್ತೀನಿ ಮತ್ತೆ ಎಲ್ಲಿಗೆ ಹೋಗ್ತೀನಿ ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆದಷ್ಟು ನಮ್ಮ ವಿಡಿಯೋಸ್ನ ನೋಡಿ, ಮತ್ತೆ ವಿಡಿಯೋಸ್ ನೋಡಿದವ್ರು ಪ್ರತಿಯೊಬ್ಬರಿಗೂ ಧನ್ಯವಾದ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡ್ತಾ ಇರೋ ಅಂತ ಈ ರೋಡು, ಈ ಟ್ರಾಫಿಕ್ ಎಲ್ಲ ನಮಗೆ ನೀರ್ ದಾರಿ ಆಗಿರುತ್ತೆ ಡೈಲಿ. ಯಾಕೆ ಅಂತ ಅಂದ್ರೆ ಫ್ಯಾಕ್ಟ್ರಿಗೆ ಹೋಗುವಾಗ ಇದೇ ನಾವು ರೋಡಲ್ಲಿ ಹೋಗ್ಬೇಕು. ಹಾಗಾಗಿ ಇಲ್ಲಿ ಇವತ್ತು ಕೂಡ ಮತ್ತೆ ಹೂವ ಹಾಕಿದ್ದಾರೆ. ನಾನು ಇವತ್ತು ನೋಡಕ್ ಆಗೋದಿಲ್ಲ, ಆದ್ರೆ ಆಮೇಲಿಂದ ಬಂದು ನೋಡ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಹೋಗ್ತಾ ಇರೋಂತ ಹಾದಿ ಮತ್ತೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಇವತ್ತು ಒಂದ್ ಸ್ವಲ್ಪ ಮಟ್ಟಕ್ಕೆ ನಮ್ಮ ಫ್ಯಾಕ್ಟ್ರಿ ರೋಡಿಗೆ ಮತ್ತೆ ಹೋಗ್ತಾ ಇದ್ದೀನಿ ನಾನು. ಅಂದ್ರೆ ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ, ನಮ್ಮ ಕಂಪ್ನಿಗೆ ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇರೋಂತ ಸ್ಥಳ ಏನಿದೆ ಆ ಜಾಗ ನಮ್ಮ ಫ್ಯಾಕ್ಟ್ರಿ ರೋಡಲ್ಲೇ ಬರುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಜೊತೆಲೆ ಹೋಗೋಣ. ಇದು ಬಂದು ನನ್ಗೆ ತುಂಬಾನೇ ಬೇಜಾರಿದೆ ಇವತ್ತೆಂತಲ್ಲ, ಇನ್ನ 3-4 ದಿವಸ ನಮ್ಮ ಮನೆ ಪರಿಸ್ಥಿತಿ ತುಂಬಾ ಅಯೋಮಯವಾಗಿರುತ್ತೆ. 3-4 ದಿನ ನಮ್ಮ ಮನೆ ಪರಿಸ್ಥಿತಿ ಅಯೋಮಯ ಅಂತ ಹೇಳ್ಬೋದು ನಾನು. ನಮ್ಮ ಮನೇಲಿ ಬೆಳಗಿಂದ ಈ ಮೆಸೇಜ್ ಬಂದ್ಮೇಲೆ ಎಲ್ಲಾರು ಫೀಲಿಂಗ್ ಅಲ್ಲಿ ಇದ್ದೀವಿ. ನಾನಾಗಿರ್ಬೋದು, ನಮ್ಮ ಮನೆಯವರು ಆಗಿರ್ಬೋದು, ನನ್ ಮಗ ಆಗಿರ್ಬೋದು, ಎಲ್ಲ ಒಂಥರ ಫೀಲಿಂಗ್ ಆಗಿದ್ದೀವಿ. ಬೇಜಾರಾಗ್ತಾ ಇದೆ, ಅಳುನು ಬರ್ತಾ ಇದೆ. ಬೆಳಗಿಂದ ನಾನ್ ಕೂಡ ತುಂಬಾ ಹತ್ತಿದ್ದೀನಿ. ನನ್ ಮಗನು ಕೂಡ ತುಂಬಾ ಅಳ್ತಾನೆ ಸ್ಕೂಲ್ಗೆ ಹೋಗಿದ್ದಾನೆ. ಬೇಜಾರಲ್ಲಿ ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಕಂಪನಿ ರೋಡು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೋಡು. ಇಂತ ಅದ್ಭುತವಾದ ರೋಡಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ಹೋಗ್ತಾ ಇರೋದು. ಯಾಕೆ ಅಂತ ಅಂದ್ರೆ 9-10 ವರ್ಷ ನಾನು ಈ ರೋಡಲ್ಲಿ ಜರ್ನಿಯನ್ನ ಮಾಡಿದ್ದೀನಿ. ಯಾವತ್ತಿಗೂ ಈ ರೋಡ್ ಇದೇ ತರ ಇರೋದು. ಒಂದ್ ದಿನಕ್ಕೋಸ್ಕರನು ಈ ರೋಡ್ ಏನು ಚೆನ್ನಾಗ್ ಆಗ್ಲಿಲ್ಲ. ಎಷ್ಟೇ ಅಧಿಕಾರಿಗಳು ಬಂದ್ರು, ಎಷ್ಟೇ ಯಾವ ಪಕ್ಷ ಬಂದ್ರು, ಏನ್ ಬಂದ್ರು ಏನು ಇಲ್ಲ ಅಂತ ರೋಡ್ ಇದು. ಇಂಥ ರೋಡಲ್ಲಿ ನಾವು ಪ್ರೆಗ್ನೆಂಟ್ಸ್ ಇರೋರಾಗಿರ್ಬೋದು, ಕೆಲ್ಸಕ್ಕೆ ಹೋಗುವಾಗ ಮಕ್ಳಿಗೆ ಎತ್ಕೊಂಡಿರೋರಾಗಿರ್ಬೋದು, ಪ್ರತಿಯೊಬ್ರು ತುಂಬಾ ಕಷ್ಟ ಪಡ್ತೀವಿ. ಆ ಕಷ್ಟನ ನೋಡೋರು ಯಾರಿಲ್ಲ, ಕೇಳೋರು ಯಾರಿಲ್ಲ. ಈ ಟೈಮಲ್ಲಿ ಪರವಾಗಿಲ್ಲ, ನೋಡ್ತಾ ಇದ್ದೀರಲ್ಲ. ಅದೇ ಮಳೆ ಬಂದಾಗ ಬೆಳಿಗ್ಗೆ 9 ಗಂಟೆ ಟೈಮಿಗೆ ಕೆಲ್ಸಕ್ಕೆ ಟೈಮ್ ಆಗಿರುತ್ತೆ. ಆ ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ. ಒಂದ್ ಕೈಯಲ್ಲಿ ಮಗು ಇರುತ್ತೆ, ಲಂಚ್ ಬ್ಯಾಗ್ ಇರುತ್ತೆ, ಒಂದ್ ಕೈಯಲ್ಲಿ ಕೊಡೆ ಇರುತ್ತೆ, ಟ್ರಾಫಿಕ್ ಜಾಮ್ ಇರುತ್ತೆ. ಹೆಪ್ಪ ಸಾಕಪ್ಪ ಜೀವನ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ ಟೈಮು. ಡೈಲಿ ಬೆಳಿಗ್ಗೆ ಎದ್ರೆ ಈ ಪರಿಸ್ಥಿತಿ ಜೀವನ ನಾವು ಕಳಿಬೇಕು. ಇಲ್ಲಿ ಎಲ್ಲಿಂದ ತನಕ ನಮ್ ಕಂಪ್ನಿವರ್ಗುನು, ಮೇನ್ ರೋಡ್ ಇಂದ ನಮ್ ಕಂಪ್ನಿವರೆಗೂ ಕೂಡ ಈ ರೋಡು ಇದೇ ರೀತಿ ಇರೋದು.
ಎಲ್ಲೂ ಕೂಡ ರೋಡು ಚೆನ್ನಾಗಿಲ್ಲ. ಈ ರೋಡಲ್ಲಿ ನಾವು ಪ್ರಯಾಣ ಮಾಡಬೇಕು ಕಂಪ್ನಿಗೆ ಹೋಗ್ಬೇಕಾದ್ರೆ. ಇದೇ ರೋಡಲ್ಲಿ ನಾನು ಕಂಪ್ನಿಗೆ ಹೋಗ್ಬೇಕಾಗಿರೋದು. ಆದ್ರೆ ಸದ್ಮಟ್ಟಿಗೆ ಈಗ ನಾನು ಕಂಪ್ನಿಗೆ ಹೋಗ್ತಾ ಇಲ್ಲ. ಈಗ ಹೋಗ್ತಾ ಇರೋದನ್ನು ನಾನು ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಕಂಪ್ನಿ ರೋಡು. ಆದ್ರೆ ನಾನು ಇಲ್ಲಿ ಟರ್ನ್ ಆಗ್ತಾ ಇದ್ದೀನಿ, ಬೇರೆ ಕಡೆ ಟರ್ನ್ ಆಗ್ತಾ ಇದ್ದೀನಿ. ಗೊತ್ತಾಯ್ತು ಅನ್ಸುತ್ತೆ, ಇದು ಅಂಗನವಾಡಿಗೆ ನಾನು ಬಂದಿದ್ದೀನಿ. ನಾನು ಇಂಜೆಕ್ಷನ್ ಹಾಕ್ಸ್ತಿದ್ದೀನಿ, 2 ಕೈಗೆ 1 ಕಾಲ್ಗೆ. ತುಂಬಾ ಅಳ್ತಾ ಇದ್ಲು. ಈಗ ಸ್ವಲ್ಪ ಸಮಾಧಾನ ಆಗಿದ್ದಾಳೆ. ರೋಡಲ್ಲಿ ಜ್ವರ ಅಂತೂ ಬರುತ್ತೆ, ತುಂಬಾನೇ ಹತ್ಲು ಫ್ರೆಂಡ್ಸ್. ನಮ್ಗಂತೂ ತುಂಬಾನೇ ಬೇಜಾರಿತ್ತು. ನಮ್ಮ ಯಜಮಾನ್ರಾಗಿರ್ಬೋದು, ನನ್ ಮಗ ಆಗಿರ್ಬೋದು, ನಾನು ಏನಪ್ಪಾ ಮಾಡೋದು ಅಂತ ಹೇಳಿ. ಎಲ್ಲ ಮಕ್ಳಿಗೆ ಹಾಕಿಸ್ಲೇಬೇಕು. ನಾವೇನೇ ಒಂದು ಮಾಡ್ಕೊಂಡ್ರು ಹಾಕ್ಸಂಗಿರಕ್ ಆಗಲ್ಲ. ಸೊ ನೀವು ಅಷ್ಟೇನೆ ಭಯ ಪಟ್ಕೊಂಡು ಮಕ್ಳಿಗೆ ಹಾಕಿಸ್ತಲೇ ಇರಬೇಡಿ. ಮುಂದೆ ಬರುವಂತ ಜೀವನಕ್ಕೆ ಒಂದು ಆಧಾರ ಅಂತಾನೆ ಹೇಳ್ಬೋದು. ಇಂಜೆಕ್ಷನ್ಗಳು ಕಂಪ್ಲೀಟ್ ಮಾಡ್ಕೊಳ್ಳಿ. ಮಕ್ಳಿಗೆ ಬಿಡಕ್ ಹೋಗ್ಬೇಡಿ. ಬೇಜಾರಾಗುತ್ತೆ, ಹಾಗಂತ ಇರಕ್ ಆಗಲ್ಲ. ಈ ಮಾತ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಎಷ್ಟೋ ಜನಕ್ಕೆ ನೋಡಿದೀನಿ, ಬೇರೆ ದೇಶದಿಂದ ಬಂದಿರೋರು, ಅವರಿಗೆ ತಾಯಿ ಕಾರ್ಡ್ ಇಲ್ಲ ಮತ್ತೆ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿ ಊರಿಗೆ ಹೋಗಕ್ಕಾಗಲ್ಲ. ಹಾಗಂತ ಹೇಳಿ ಮಕ್ಳಿಸಿಲ್ಲ. ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಅಂತ ಕಡೆನೆ ತುಂಬಾ ಜನಕ್ಕೆ ನೋಡಿದೀನಿ. ನಾನು ದೂರದಿಂದ ಬಂದು ಇಲ್ಲಿ ಮಾಡ್ಸಕ್ ಆಗಿಲ್ಲ, ಆಧಾರ್ ಕಾರ್ಡ್ ಇಲ್ಲ ಅಂತ ಎಲ್ಲ ಹೇಳಿ ಆ ರೀತಿ ಮಾಡಿದ್ದಾರೆ. ಇಂಜೆಕ್ಷನ್ ಹಾಕ್ಸಿಲ್ಲ, ಪ್ರೆಗ್ನೆನ್ಸಿಗಳಲ್ಲಿ ಇಂಜೆಕ್ಷನ್ ಹಾಕ್ಸಿಲ್ಲ, ಆ ರೀತಿ ಮಾಡ್ಕೋಬೇಡಿ. ಎಷ್ಟೇ ದೂರದಿಂದ ಇದ್ರೂನು ಆದಷ್ಟು ಮಕ್ಳಿಗೆ ಸೇಫ್ಟಿಗೋಸ್ಕರ, ನಿಮ್ ಸೇಫ್ಟಿಗೋಸ್ಕರ ಹಾಕಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಆದಷ್ಟುನು ಆ ರೀತಿ ಹಾಕಿಸ್ಕೊಳ್ಳಿ, ಬಿಡಕ್ ಹೋಗ್ಬೇಡಿ. ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ.